Excel Techno School, Guruvayanikere, Venuru. Admission open now. ಕೂತ್ಕೊಂಡ್ಬಿಡ್ಬೇಕು ನಾನೇನು ನೋಡಿ, ನೀರು ಕುಡಿಲಿಲ್ಲ, ಏನು ಕೂಡ ಗಂಟ್ಲು ಕಟ್ಕೊಂಡು ಮಾತಾಡ್ತಾ ಇದ್ದೀನಿ. ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಧ್ಯಕ್ಷ. ರಾಜ್ಯದ ಅಪರಾಧದ ಅಂಕಿಅಂಶಗಳು 23ರಿಂದ 25ರವರೆಗೂ. ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ, ಕ್ರೈಮ್ಸ್ ಅಗೇನಿಸ್ಟ್ ವುಮೆನ್ ಅಂಡ್ ಚಿಲ್ಡ್ರನ್, ಅತ್ಯಾಚಾರ ಪ್ರಕರಣಗಳು 2024ರಿಂದ ರಾಜ್ಯಾದ್ಯಂತ 739. 2023 ಶೇಕಡ ಹೋಲಿಸಿದರೆ 23% ಜಾಸ್ತಿ ಆಗಿದೆ. 23% ಮಹಿಳೆಯರ ಮೇಲೆ ದೌರ್ಜನ್ಯ ಜಾಸ್ತಿ ಆಗಿದೆ. ಪೋಕ್ಸೋ ಕೇಸ್ 5ರಷ್ಟು ಜಾಸ್ತಿ ಆಗಿದೆ. ವರದಕ್ಷಿಣೆ ಸಾವು 112 ವರದಕ್ಷಿಣೆ ಸಾವಾಗಿದೆ. ಸೈಬರ್ ಅಪರಾಧ ಕರ್ನಾಟಕ ದೇಶದಲ್ಲೇ ನಂಬರ್ 1 ಆಗ್ತಾ ಇದೆ. ಹಣಕಾಸಿನ ಕನ್ನ ಕಳೆದ 3 ವರ್ಷದಲ್ಲಿ ಒಟ್ಟು 5,473 ಕೋಟಿ ಮೊತ್ತದ ಸೈಬರ್ ವಂಚನೆ ಆಗಿದೆ ರಾಜ್ಯದಲ್ಲಿ. ಬೆಂಗಳೂರಲ್ಲಿ ಅದರಲ್ಲಿ ಹೈಯೆಸ್ಟ್. ಬೆಂಗಳೂರಲ್ಲಿ ವಸೂಲಿತೆ ಆಗಿರೋದು 627 ಕೋಟಿ ಅಷ್ಟೇ. 5,000 ಕೋಟಿ ಕಳ್ತನ ಆಗಿರೋದು, ವಸೂಲಾತಿ 627. ಅಧ್ಯಕ್ಷರೇ, ಈ ಗಂಭೀರ ಅಪರಾಧಗಳು, ಕೊಲೆ 1,131 2025ರ ಮೊದಲ ತಿಂಗಳವರೆಗೂ. ಅದರಿಂದ ಒಟ್ಟು ಸೈಬರ್ ನಷ್ಟ 2,562, ಪೋಕ್ಸೋ 4,096, ಅತ್ಯಾಚಾರ ಪ್ರಕರಣಗಳು 739. ಇದು ಇಳಿಕೆನೇ ಕಣ್ದಿರ ಹೋಗಿರ್ತಕ್ಕಂಥದ್ದು ಅಧ್ಯಕ್ಷರೇ. ಇವತ್ತು ನಾವು ಶಾಂತಿಯ ತೋಟ ಅಂತ ಪದೇ ಪದೇ ಹೇಳ್ತಾರೆ. ನೇಹಾ ಕೊಲೆ ಆಯಿತು ಹುಬ್ಬಳ್ಳಿಯಲ್ಲಿ, ಇನ್ನೂ ಪರಿಹಾರ ಸಿಕ್ಕಿಲ್ಲ. ನಾಗಮಂಗಲದಲ್ಲಿ ಕೋಮುಗಲಭೆ ಆಯಿತು. ಕೆರೆಗೋಡು ಧ್ವಜ ವಿವಾದ ಆಯಿತು. ದಾಖಲೆ ಮಟ್ಟದ ಮದ್ಯ ವಶ ಆಯಿತು. ಮೊನ್ನೆನೂ ಕೂಡ ಗೋವಾದಿಂದ ಬರಬೇಕಾದ್ರೆ ಅಬಕಾರಿ ಇಲಾಖೆಯವರು ಹಿಡಿಯಲ್ಲ ಎಲ್ಲೂ. ಅಲ್ಲಿ ಲೋಕಲ್ ಪೊಲೀಸ್ ಹೋಗಿ ಹಿಡಿದಾಕಿದ್ದಾರೆ 16 ಕೋಟಿ ಇದನ್ನ ಲಿಕ್ಕರ್ನ. ಅಷ್ಟನ್ನು ನಮ್ಮ ರಾಜ್ಯಕ್ಕೆ ಬರಬೇಕಾಯ್ದಂತ ಟ್ಯಾಕ್ಸ್ ಎಲ್ಲ ಹೋಗ್ತಾ ಇದೆ. ಡ್ರಗ್ ಫ್ಯಾಕ್ಟ್ರಿಗಳು ಪತ್ತೆ ಆಗ್ತಾ ಇದೆ. ಪೊಲೀಸರು ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಒಟ್ಟು ರಾಜ್ಯದಲ್ಲಿ ಡ್ರಗ್ ಪ್ರಕರಣಗಳು 2024 5,200, ನವೆಂಬರ್ವರೆಗೆ 5,901. ವಶಪಡಿಸಿಕೊಂಡ ಡ್ರಗ್ ಮೌಲ್ಯ 31.87 ಕೋಟಿ. ನವೆಂಬರ್ವರೆಗೆ 2025 163 ಕೋಟಿ .35. ಬಂಧಿತ ಡ್ರಗ್ಸ್ ಮಾರಾಟಗಾರರು 24ರಲ್ಲಿ 3,961, 25ರಲ್ಲಿ 4,172 ಜನ. ಇದರಲ್ಲಿ ಪೊಲೀಸರು ಸೇರವ್ರೆ. ಪೊಲೀಸರು ಒಂದು 300-400 ಜನ ಇದ್ದಾರೆ ಡ್ರಗ್ ವ್ಯಾಪಾರದಲ್ಲಿ. ಅದನ್ನು ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ. ನಾನು ಇಷ್ಟೆಲ್ಲನೂ ಕೂಡ ಅನಾಹುತ ಆಗ್ತಾ ಇದ್ರು ಇನ್ನು ಶಾಂತಿಯ ತೋಟ ಅಂತ ಹೇಳ್ತಾ ಇದ್ದೀರಲ್ಲ. ಇನ್ನು ಅಧಿಕಾರಿಗಳಿಗೆ ಬೆದರಿಕೆ. ಸರ್ಕಾರ ಅಧಿಕಾರಿಗಳಿಗೆ ಹುರಿದುಂಬಿಸಿ ಕೆಲಸ ಮಾಡಬೇಕಾಯಿತು. ಮೊದಲೆಲ್ಲ ಸರ್ಕಾರಿ ಕಚೇರಿ ಅಂದ್ರೆ ನಮ್ಗೆ ಕಾಣಿಸ್ತಾ ಇದ್ದಿದ್ದು ಕಡತ, ಮೇಜು, ಕುರ್ಚಿ. ಈಗ ಅವೆಲ್ಲ ಇಲ್ಲ. ನೇಣಿನ ಹಗ್ಗ, ವಿಷದ ಬಾಟ್ಲು. ಕಳೆದ 33 ತಿಂಗಳಲ್ಲಿ 9 ಮಂದಿ ಅಧಿಕಾರಿಗಳು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 15ಕ್ಕೂ ಹೆಚ್ಚು ಅಧಿಕಾರಿಗಳು ಅಸಹಜ ಸಾವಾಗಿದೆ. ಈ ವಿಚಾರವನ್ನ ನಾವು ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಸಾವು, ಇನ್ನೂ ಶಾಂತಿ ಸಿಕ್ಕಿಲ್ಲ ಅವರಿಗೆ. PSI ಪರಶುರಾಮ್, ಇನ್ನೂ ಶಾಂತಿ ಸಿಕ್ಕಿಲ್ಲ ಅವರ ಕುಟುಂಬದವರಿಗೆ. ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮಾನಸಿಕ ಒತ್ತಡ ಹಾಕಿ ಸತ್ತಿದ್ದಾರೆ ಅಂತ ಅವರ ಹೆಂಡತಿ ಕಂಪ್ಲೇಂಟು ಕೂಡ ಮಾಡಿದ್ದಾರೆ. ಅದೇ ರೀತಿ ಗ್ರಂಥಪಾಲಿಕೆ ಆತ್ಮಹತ್ಯೆ, ಇದಂತೂ ಬಹಳ ಇಂಪಾರ್ಟೆಂಟು ಅಧ್ಯಕ್ಷರೇ. ಡೆತ್ ನೋಟ್ ಬರೆದಿಕ್ಕಿದ್ದಾರೆ. 20 ವರ್ಷಗಳಿಂದ ಗ್ರಂಥಾಲಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದು ಸಕಾಲದಲ್ಲಿ ವೇತನ ಪಾವತಿಯಾಗದ ಕಾರಣಕ್ಕೆ ಸಾಲ ಮಾಡಿಕೊಂಡೆ. ಸಾಲ ಪಾವತಿಸದೆ ಮಕ್ಕಳ ಫೀಸ್ ಕಟ್ಟದೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇನೆ.
ವೇತನ ಕೇಳಲು ಸಂಬಂಧಿಸಿದ ಅಧಿಕಾರಿಗಳ ಕೈ ಕಾಲು ಮುಗಿದರೂ ಕೂಡ ನನ್ನ ಪರಿಸ್ಥಿತಿ ಒಳ್ಳೇದಾಗಿಲ್ಲ, ನನಗೆ ಬೇರೆ ದಾರಿ ಇಲ್ಲ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂತ ಇದ್ದೀನಿ ಅಂತ ಡೆತ್ ನೋಟ್ ಬರೆದಿಟ್ಟು ನಂತರ ಬೇರೆ ಗ್ರಂಥಪಾಲಕರಿಗೆ ಆಗಬಾರ್ದು ಅಂತ ಹೇಳಿ ಕ್ರಮ ಆಗಲಿ ಅಂತ ಬರೆದಿದ್ದಾರೆ. ಇನ್ನೂ ಕ್ರಮ ಆಗಿಲ್ಲ. ಈಗ ನಮ್ಮ ಮಾಗಡಿ ಬಾಲಕೃಷ್ಣ ಇಲ್ಲ, ಮಾಗಡಿ ಬಾಲಕೃಷ್ಣ ಅವರು ಕೂಡ ತಹಸೀಲ್ದಾರ್ಗೆ ಚಪ್ಪಲಿಯಲ್ಲಿ ಓಡಿಸ್ತೀನಿ ಅಂತ ಹೇಳಿದ್ದಾರೆ. ಒಬ್ಬ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ನಡವಳಿಕೆ, ತಾಲೂಕಾ ಮ್ಯಾಜಿಸ್ಟ್ರೇಟ್ಗೆ ಚಪ್ಪಲಿಯಲ್ಲಿ ಓಡಿಸ್ತೀನಿ. ಶಿಡ್ಲಘಟ್ಟದು ಇನ್ನು ಜಗತ್ ಜಾಹೀರಾತು ಆಗ್ಬಿಟ್ಟಿದೆ. ಮೊನ್ನೆನೋ ಅವರ ಶ್ರೀಮತಿಯವರು ಬಂದು ಇಲ್ಲೇ ಕೂತಿದ್ರಂತೆ ಲಾಂಜಲ್ಲಿ, ರೂಲಿಂಗ್ ಪಾರ್ಟಿ ಲಾಂಜಲ್ಲಿ ಬಂದಿತ್ತು ಅಂತ ಪತ್ರಿಕೆಯಲ್ಲೆಲ್ಲ ಫೋಟೋ ಹಾಕಿದ್ರು. ಯಾಕೆ ಬಂದ್ರು ಅವರು? ಆ ರಾಜೀವ್ ಗೌಡ ಅವನ ಆಡಿಯೋ ಎಲ್ಲ ಇಲ್ಲಿದೆ ನನ್ನ ಹತ್ರ, ಆಡಿಯೋನು ನನ್ನ ಹತ್ರ ಇದೆ. ಅವನು ಎಷ್ಟು ಕೆಟ್ಟದಾಗ ನಡ್ಕೊಂಡಿದ್ದಾನಂದ್ರೆ ಅವ್ರ ಅಮ್ಮನ ಬಿಟ್ಟಿಲ್ಲ, ಅವ್ರ ಹೆಂಡ್ತಿನ ಬಿಟ್ಟಿಲ್ಲ, ಅವ್ರ ಮಕ್ಕಳು ಬಿಟ್ಟಿಲ್ಲ. ಅಷ್ಟು ಭಾಷೆ ಓದಕ್ಕಾಗಲ್ಲ. ಕಾಂಜಿ ಪಿಂಜಿ ಕೌನ್ಸಿಲರ್ ತರ ನಾನು ತಿಳ್ಕೊಂಬೇಡಿ ಅಂತ ಹೇಳಿದ್ದಾನೆ. ಬೆಂಕಿ ಹಚ್ಚಿಬಿಡ್ತೀನಿ ನಿಮ್ಮ ಆಫೀಸ್ಗೆ ಅಂತ ಹೇಳಿದ್ದಾನೆ. ಇಲ್ಲಿ ನಾನು ಓದಕ್ ಹೋಗಲ್ಲ, ಅವ್ರ ಅಮ್ಮನು ಮುಂದೆ ಓದಕ್ ಹೋಗಲ್ಲ. ಏನೇನು ಹೇಳ್ಬೇಕೋ ಆ ಎಲ್ಲ ಪದ ಕೆಟ್ಟ ಕೆಟ್ಟ ಪದಗಳೆಲ್ಲ ಹೇಳಿದ್ದಾರೆ. ಅದನ್ನ ಮ್ಯೂಟ್ ಮಾಡಿ ಹಾಕಿದ್ದಾರೆ. ನನ್ನ ಹತ್ರ ಅದ್ರ ಒರಿಜಿನಲ್ ಇದೆ. ಅವ್ರು ಹೇಳಿದ್ದಾರೆ, ಸರ್ ಅಷ್ಟೆಲ್ಲ ಕೆಟ್ಟ ಪದ ಬೈದ್ಬೇಡಿ, ನಾನು ಆಯುಕ್ತೆ ನಾನು ಅಂತ ಹೇಳಿದ್ರೆ ಅವ್ರಿಗೂ ಹೇಳವನೆ, ನೀನು ಇನ್ನೊಂದು ಸರಿ ಏನಾನ ಈ ಥರ ಮಾಡಿದ್ರೆ ನಿನ್ನ ಏರಿಯಾದಲ್ಲೇ ಇರಾಕ್ ಬಿಡಲ್ಲ ಅಂತ ಹೇಳಿದ್ದಾರೆ. ಇಷ್ಟಾದರೂ ಕೂಡ ಅವ್ರಿಗೆ ಅವರು ಅಧ್ಯಕ್ಷರೇ ಅವರು ಏನಕ್ಕೆ ಅವ್ರನ್ನ ಇದು ಮಾಡಿದ್ದು, ಆ ಬ್ಯಾನರ್ ತೆಗಿಸ್ತಾರಲ್ಲ, ಆ ಬ್ಯಾನರ್ ಯಾಕೆ ಅದು ರೋಡ್ ಮಧ್ಯೆ ಡಿವೈಡರ್ ಮೇಲೆ ಆ ಟರ್ನಿಂಗ್ ಅಲ್ಲಿ ಯೂ ಟರ್ನ್ ಮಾಡಬೇಕು, ಆ ಟರ್ನಿಂಗ್ ಎಲ್ಲ ಹಾಕಿದ್ರು. ಅದು ಆಕ್ಸಿಡೆಂಟ್ ಆಗ್ತಾ ಇದೆ ಅಂತ ಯಾರು ಹೇಳಿದ್ರಂತೆ. ಅದಕ್ಕೆ ಆ ಕಮಿಷನರ್ ತೆಗೆದಿದೆ. ಏನೋ ಒಳ್ಳೆ ಫೋಟೋ ಆದ್ರೂ ಇರ್ಲಿ, ಏನೋ ಸಮಾಜಕ್ಕೆ ಒಳ್ಳೆ, ಯಾರೋ ಮುಖ್ಯಮಂತ್ರಿ ಬರ್ತಾರೆ, ಗೃಹ ಸಚಿವರು ಬರ್ತಾರೆ, ಏನೋ ಕಾರ್ಯಕ್ರಮ ಉದ್ದಾಟಕ್ಕೆ ಹಾಕ್ಲಿ. ಅವ್ರು ಹಾಕಿದ್ದು ಯಾವ್ದು ಗೊತ್ತಾ ಅಧ್ಯಕ್ಷರೇ? ಇದು ಫೋಟೋ ಸಿಗರೇಟ್ ಹೊಡಿತಾ ಇರೋದು. ಫಿಲಂ ರಿಲೀಸ್ದು ಸಿಗರೇಟ್ ಹೊಡಿತಾ ಇರೋ ಫೋಟೋ ದೊಡ್ಡದು ಹಾಕ್ಲಿ. ಯಾರೋ ಮಂತ್ರಿ ಬರ್ತಾರೆ ಅಂತ ಹಾಕ್ಲಿ, ಏನೋ ಜನಕ್ಕೆ ಮಾಹಿತಿ ಬೇಕು ಹಾಕ್ಲಿ. ಸಿಗರೇಟ್ ಹೊಡೆದು ಏನು ಇದು? ಕೆಳಗಡೆ ಏನಾದ್ರು ಹಾಕಿದ್ದೀರಾ? ಇದು ನಿಷಿದ್ಧ ತಾನೇ ಹಾಕೋದಕ್ಕೆ. ಸರ್ಕಾರದ ಕಾನೂನು ಪ್ರಕಾರ ನಿಷಿದ್ಧ ಸಿಗರೇಟ್ ಸೇದೋದು ಇವೆಲ್ಲನೂ ಕೂಡ. ಇದನ್ನ ಹಾಕಿರೋದು, ಇದನ್ನ ತೆಗೆದಿದ್ಕೆ ಅವಳಿಗೆ ಅವ್ರ ಮನೆಯೆಲ್ಲ ಏನೇನು ಹೇಳ್ಬೇಕು, ಅವ್ರ ಅಮ್ಮ ಯಾರನ್ನು ಬಿಟ್ಟಿಲ್ಲ, ಎಲ್ಲರನ್ನೂ ಬೀದಿಗೆ ಎಳೆದ್ಬಿಟ್ರು. ಇದು ಇವತ್ತು ಪರಿಸ್ಥಿತಿಯನ್ನ ನಾವು ಇವತ್ತು ನೋಡ್ತಾ ಇದ್ದೀರಿ ಅಧ್ಯಕ್ಷರೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.